ಹೈಕೋರ್ಟ್ನಿಂದ ಜಾಮೀನು ಪಡೆದಿರುವಂತಹ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಇಂದು ಜೈಲಿನಿಂದ ಬಿಡುಗಡೆಯಾಗಲಿದ್ದಾರೆ. ಪವಿತ್ರ ಗೌಡ ಸೇರಿದಂತೆ 6 ಆರೋಪಿಗಳು 3 ವಿವಿಧ ಜೈಲುಗಳಿಂದ ಇವತ್ತು ರಿಲೀಸ್ ಆಗಿದ್ದಾರೆ. ಇವತ್ತು ರಿಲೀಸ್ ಆಗ್ತಾ ಇರುವಂತಹ ಡಿ ಪಟಾಲ 3 ಜೈಲಿನಲ್ಲಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ, ಅನುಕುಮಾರ್ ಹಾಗೂ ಪ್ರದೋಷ್ ಬಿಡುಗಡೆಯಾಗಿದ್ದಾರೆ. ಅತ್ತ ಶಿವಮೊಗ್ಗ ಜೈಲಿನಿಂದ ಜಗದೀಶ್ ಹಾಗೂ ಲಕ್ಷ್ಮಣ್ ಬಿಡುಗಡೆಯಾಗಿದ್ದಾರೆ. ಇನ್ನು ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ನಾಗರಾಜು ರಿಲೀಸ್ ಆಗಿದ್ದಾನೆ. ಜೈಲಿನಿಂದಲೇ ಆರೋಪಿಗಳು ತಮ್ಮ ವಕೀಲರಿಗೆ ಕರೆ ಮಾಡಿದ್ದಾರೆ. ನಾವು ಯಾವಾಗ ರಿಲೀಸ್ ಆಗ್ತೀವಿ ಅಂತ ಕೇಳ್ತಿದ್ದಾರೆ. ಇತ್ತ ವಕೀಲರು ಆದೇಶ ಪ್ರತಿ ಹಾಗೂ ಜಾಮೀನು ಪ್ರಕ್ರಿಯೆ ಮುಗಿಸುವುದಕ್ಕೆ ಸರ್ಕಾರಿ ರಜೆ ಇದ್ದ ಕಾರಣದಿಂದ ಬಿಡುಗಡೆ ಆಗಿರಲಿಲ್ಲ. ಇವತ್ತು ಬಿಡುಗಡೆ ಆಗ್ತೀರಾ ಅಂತ ಹೇಳ್ತಿದ್ದಾರೆ ಅಂತೆ. ಒಂದ್ ಕಡೆ ಜೈಲಿನಿಂದ ಡಿ ಪಟಾಲಂ ರಿಲೀಸ್ ಆಗ್ತಾ ಇದೆ, ಮತ್ತೊಂದು ಕಡೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಬೆನ್ನು ನೋವಿಗೆ ದರ್ಶನ್ ಚಿಕಿತ್ಸೆಯನ್ನು ಪಡ್ತಾ ಇದ್ದಾರೆ. ನೋವು ಹೆಚ್ಚಾಗ್ತಾ ಇದ್ದಂತೆ ಸರ್ಜರಿಗೂ ಮನಸ್ಸು ಮಾಡಿದ್ರು. ಆದರೆ ಹೈಕೋರ್ಟ್ ಯಾವಾಗ ಬೇಲ್ ನೀಡಿತೋ ಆಗಲೇ ಸರ್ಜರಿ ನಿರ್ಧಾರ ಕೈಬಿಟ್ಟಿದ್ದಾರೆ. ಎಷ್ಟೇ ದಿನ ಆದರೂ ಪರವಾಗಿಲ್ಲ, ಸರ್ಜರಿ ಬೇಡ, ಫಿಸಿಯೋ ಮೂಲಕವೇ ಬೆನ್ನು ನೋವು ಕಡಿಮೆ ಮಾಡಿಕೊಳ್ಳುವುದಕ್ಕೆ ದರ್ಶನ್ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಒಂದೆರಡು ದಿನಗಳಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿಕೊಳ್ಳುವುದಕ್ಕೆ ತೀರ್ಮಾನ ಮಾಡುತ್ತಿದ್ದಾರಂತೆ. ಕಾಂಗ್ರೆಸ್ಸಿನವರೇ ಆಮಿಷ ಒಡ್ಡಿದ್ರು ಅಂತ ಬಾಂಬ್ ಸಿಡಿಸಿದ್ದಾರೆ. ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪಾಡಿ ಬಾಂಬ್ ಸಿಡಿಸಿದ್ದಾರೆ. ಮಾಣಿಪಾಡಿ ಅವರೇ ಪ್ರಧಾನಿಗೆ ಪತ್ರ ಬರೆದಿದ್ರು ಅನ್ನೋದು ಸಿಎಂ ಆರೋಪಕ್ಕೆ ಮಾಣಿಪಾಡಿ ತಿರುಗೇಟನ್ನು ಕೊಟ್ಟಿದ್ದಾರೆ. ವರದಿ ಜಾರಿಯಾದರೆ ಕಾಂಗ್ರೆಸ್ ನಿರ್ನಾಮವಾಗುತ್ತೆ ಅಂತ ಗುಡುಗಿದ್ದಾರೆ. ಆರೋಪ ತಳ್ಳಿ ಹಾಕಿದಂತ ಮಾಣಿಪಾಡಿಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಡುತ್ತಿದ್ದಾರೆ. ಮಾಣಿಪಾಡಿ ಹೇಳಿದ್ದು ವಿಡಿಯೋ ರೆಕಾರ್ಡ್ನಲ್ಲಿದೆ ಅಂತ ಸಿಎಂ ಹೇಳಿದರೆ ಮಾಣಿಪಾಡಿ ಮಾತು ಬದಲಿಸಿದ್ದಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಮಂಡ್ಯದಲ್ಲಿ ಪ್ರತಿಷ್ಠಿತ ಕಂಪನಿ ಹೆಸರಿನಲ್ಲಿ ನಕಲಿ ಮದ್ಯ ತಯಾರಿಸಿ ಪೂರೈಕೆ ಮಾಡ್ತಾ ಇದ್ದವರು ಲಾಕ್ ಆಗಿದ್ದಾರೆ. ನಗರದ ಬಿಟಿ ಲಲಿತಾ ನಾಯಕ್ ಬಡಾವಣೆಯಲ್ಲಿ ಘಟನೆ ನಡೆದಿದ್ದು, ಸ್ಪಿರಿಟ್ ಬಳಸಿ ನಕಲಿ ಮದ್ಯ ತಯಾರಿಸ್ತಾ ಇದ್ರು. ಇನ್ನು ಓರ್ವನನ್ನು ಬಂಧಿಸಿ 20 ಲಕ್ಷ ರೂಪಾಯಿ ಮೌಲ್ಯದ ಮದ್ಯ ನಕಲಿಯನ್ನು ವಶಕ್ಕೆ ಪಡೆಯಲಾಗಿದೆ. ಅಂತೂ ಮಹಾರಾಷ್ಟ್ರದ ದೇವೇಂದ್ರ ಫಡ್ನವೀಸ್ ಸರ್ಕಾರದ ಬಹುನಿರೀಕ್ಷಿತ ಸಂಪುಟ ವಿಸ್ತರಣೆಯಾಗಿದೆ. ಮಹಾರಾಷ್ಟ್ರದ 2ನೇ ರಾಜಧಾನಿ ನಾಗ್ಪುರದ ರಾಜಭವನದಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಚಂದ್ರಶೇಖರ್ ಬಾವನಕುಲೆ, ರಾಧಾಕೃಷ್ಣ ವಿಕೆ ಪಾಟೀಲ್, ಆಶೀಶ್ ಶಲಾ ಸೇರಿದಂತೆ 39 ಶಾಸಕರು ಪ್ರಮಾಣ ವಚನ ಸ್ವೀಕರಿಸಿದರು. ಇವಿಎಂ ಮಿಷನ್ ಮೂಲಕ ಚುನಾವಣೆಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸುತ್ತೆ ಎನ್ನುವಂತಹ ಕಾಂಗ್ರೆಸ್ಗೆ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಟಾಂಗ್ ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಗೆದ್ದಾಗ ಸಂಭ್ರಮಿಸ್ತೀರಿ, ಚುನಾವಣೆ ಸೋತಾಗ ಇವಿಎಂಗಳನ್ನು ದೂಷಿಸ್ತೀರಿ, ಇದು ಹೇಗೆ ಸರಿ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಗಳ 4ನೇ ಪಟ್ಟಿಯನ್ನು ಆಮ್ ಆದ್ಮಿ ಪಕ್ಷ ಬಿಡುಗಡೆ ಮಾಡಿದೆ. ಪಟ್ಟಿಯಲ್ಲಿ 38 ಅಭ್ಯರ್ಥಿಗಳ ಹೆಸರುಗಳಿದೆ. ಅರವಿಂದ್ ಕೇಜ್ರಿವಾಲ್ ನವದೆಹಲಿಯಿಂದ ಸ್ಪರ್ಧಿಸಲಿದ್ದಾರೆ. ಮುಖ್ಯಮಂತ್ರಿ ಅತೀಶ್ ಕಲ್ಕಾಜಿಯಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದಾರೆ. ಪಾಕಿಸ್ತಾನಕ್ಕೆ ಹೊಂದಿಕೊಂಡಿರುವಂತಹ ಗುಜರಾತ್ನಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಕೋಟಾ ನೋಟು ಗ್ಯಾಂಗ್ ಅನ್ನು ಗುಜರಾತ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸೂರತ್ ಚೆಕ್ ಪಾಯಿಂಟ್ನಿಂದ ತಪಾಸಣೆ ಮಾಡುವಾಗ ಸುಮಾರು 2.5 ಕೋಟಿ ಮೊತ್ತದ ನಕಲಿ ನೋಟುಗಳು ಕಂಟಿಕಂತಿಯಾಗಿ ಪತ್ತೆಯಾಗಿದೆ. ಆಂಧ್ರಪ್ರದೇಶದ ಅನಕಪಲ್ಲಿಯಲ್ಲಿ ಬಿರಿಯಾನಿಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ಹಚ್ಚಿದಂತಹ ಘಟನೆ ನಡೆದಿದೆ. ಬಾಯಿಗೆ ನೀರಿರುವಂತಹ ಟೇಸ್ಟಿ ಬಿರಿಯಾನಿಗಾಗಿ ಕೇವಲ 4 ರೂಪಾಯಿಗೆ ಮಾರಾಟವಾಗ್ತಾ ಇದ್ದ ಕಾರಣ ಮಹಿಳೆಯರು, ಮಕ್ಕಳು ಸೇರಿದಂತೆ ಸಾವಿರಾರು ಜನರು ಸುಮಾರು ಕಿಲೋಮೀಟರ್ಗಳಷ್ಟು ದೂರ ಕ್ಯೂ ಹಚ್ಚಿದ್ದಾರೆ. 46 ವರ್ಷಗಳ ನಂತರ ಸಂಭಾಲ್ನಲ್ಲಿ ಹಳೆಯ ಶಿವ ಮತ್ತು ಹನುಮಂತನ ದೇವಾಲಯ ಪುನಃಸ್ಥಾಪಿಸಲಾಗಿದೆ. ಜಿಲ್ಲಾಡಳಿತ ಮೊನ್ನೆ ಸಂಭಾಲ್ನಲ್ಲಿ ಹಳೆಯ ದೇವಾಲಯವನ್ನು ಪತ್ತೆ ಮಾಡಿದ್ದು, ಇದೀಗ ಮತ್ತೆ ಪೂಜೆ ಪುನಸ್ಕಾರ ಪ್ರಾರಂಭಿಸಲಾಯಿತು. ಜೈಲಿನಲ್ಲಿದ್ದಾಗಲೇ 2023ರಲ್ಲಿ ಖಾಸಗಿ ಸುದ್ದಿವಾಹಿನಿಗೆ ಗ್ಯಾಂಗ್ಸ್ಟರ್ ಲಾರೆನ್ಸ್ ವಿಷ್ಣು ಸಂದರ್ಶನಕ್ಕೆ ಅವಕಾಶ ನೀಡಿದ್ದಕ್ಕೆ ಅಧಿಕಾರಿ ತಲೆಯನ್ನ ಮಾಡಲಾಗುತ್ತಿದೆ. ಉಪ ಪೊಲೀಸ್ ವರಿಷ್ಠಾಧಿಕಾರಿ ಗುಷ್ಕರ್ ಸಿಂಗ್ ವಜಾಗೊಳಿಸಲು ಪಂಜಾಬ್ ಗೃಹ ಇಲಾಖೆ ಶಿಫಾರಸು ಮಾಡಿದೆ. ವ್ಯಕ್ತಿಯೊಬ್ಬ ನಿದ್ರೆಯಲ್ಲಿ ಹಲ್ಲಿನ ಸೆಟ್ ನುಗ್ಗಿರುವಂತಹ ವಿಚಿತ್ರ ಘಟನೆ ಆಂಧ್ರಪ್ರದೇಶದಲ್ಲಿ ನಡೆದಿದೆ. ಬೆಳಗ್ಗೆ ಎದ್ದಾಗ ಹಲ್ಲಿನ ಸೆಟ್ ಕಳೆದು ಹೋಗಿದೆ ಹುಡುಕಿದ್ದಾರೆ. ಹಲ್ಲಿನ ಸೆಟ್ ಶ್ವಾಸಕೋಶದಲ್ಲಿ ಸಿಲುಕಿದ್ದು ವಿಶಾಖಪಟ್ಟಣಂನ ವೈದ್ಯರು ಇದೀಗ ಹಲ್ಲಿನ ಸೆಟ್ ಯಶಸ್ವಿಯಾಗಿ ಹೊರತೆಗೆದಿದ್ದಾರೆ. ಶ್ರೀಲಂಕಾದ ಅಧ್ಯಕ್ಷ ಎಡಪಂಥೀಯ ನಾಯಕ ಅನಿಲ್ ಕುಮಾರ್ ದಿಸ್ಸನಾಯಕೆ ಇದೀಗ 2 ದಿನಗಳ ಭಾರತ ಪ್ರವಾಸಕ್ಕೆ ಆಗಮಿಸಿದ್ದಾರೆ. ನವದೆಹಲಿಗೆ ಬಂದಂತಹ ಅವರನ್ನು ವಿದೇಶಾಂಗ ಸಚಿವರು ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಜೈಶಂಕರ್ ಹಾಗೂ ಪ್ರಧಾನಿ ಮೋದಿ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇಸ್ರೇಲಿ ನಾಗರಿಕರು ಕೂಡಲೇ ಹಮಾಸ್ ಜೊತೆ ಕದನ ವಿರಾಮ ಘೋಷಿಸಿ ಒತ್ತೆಯಾಳುಗಳನ್ನು ಬಿಡಿಸಿಕೊಂಡು ಬರುವಂತೆ ಪ್ರತಿಭಟನೆ ನಡೆಸಿದ್ದಾರೆ. ಟೆಲ್ ಅವೀವ್ನಲ್ಲಿ ಭಾರತೀಯ ಪ್ರತಿಭಟನೆ ನಡೆಸಿ ಸರ್ಕಾರದ ಮೇಲೆ ತೀವ್ರ ಒತ್ತಡ ಹಾಕಿದ್ದಾರೆ. 2025ರ ಮಹಿಳಾ ಪ್ರೀಮಿಯರ್ ಲೀಗ್ WPL ಮಿನಿ ಹರಾಜಿನಲ್ಲಿ ಆರ್ಸಿಬಿ ಫ್ರಾಂಚೈಸಿ ಬರೋಬ್ಬರಿ 1.2 ಕೋಟಿ ನೀಡಿ ಪ್ರೇಮ್ ರಾವತ್ ಅವರನ್ನು ಖರೀದಿಸಿದೆ. ಜೊತೆಗೆ ಜೋಶಿದಾ ವಿಜಯ್, ಡಾಗ್ ಬೆಸ್ಟ್, ಜಾಗ್ ರವಿ ಪವಾರ್ಗೆ ತಲಾ 10 ಲಕ್ಷ ನೀಡಲಾಗಿದ್ದು ಆರ್ಸಿಬಿ ತಂಡದ ಪಾಲಾಗಿದ್ದಾರೆ. ಖ್ಯಾತ ಬ್ಯಾಡ್ಮಿಂಟನ್ ತಾರೆ PV ಸಿಂಧು ಇದೀಗ ಹಸುಮಣೆ ಇರುವುದಕ್ಕೆ ಸಜ್ಜಾಗಿದ್ದಾರೆ. ಆಂಧ್ರದ ಖ್ಯಾತ ಐಕ್ಯೂ ಉದ್ಯಮಿ ವೆಂಕಟದತ್ತ ಸಾಯಿರನ ಮದುವೆಯಾಗುತ್ತಿದ್ದಾರೆ. ಡಿಸೆಂಬರ್ 22ರಂದು ಸಿಂಧು ಕಲ್ಯಾಣ ಜರುಗಲಿದ್ದು, ಇದಕ್ಕಾಗಿ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಹಾಗೂ ಡಿಸಿಎಂ ಪವನ್ ಕಲ್ಯಾಣ್ಗೆ ಆಮಂತ್ರಣ ನೀಡಿದ್ದಾರೆ.